ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಸ್ಟಾರ್ ಹೋಟ್ಲ್ಗಳಿಗೆ ಪಾಪ ಬಡತನ ಕಾಡ್ತಾ ಇದೆ. ಹೀಗಾಗಿನೇ ದರಿದ್ರ ಆಹಾರ, ಈ ದರಿದ್ರ ಸ್ಟಾಕ್ಗಳನ್ನ ಇಟ್ಕೊಂಡಿರ್ತಾರೆ, ಮಾಂಸದಿಂದ ಹಿಡಿದು ಹಾಲು ಮೊಸರಿನ ತನಕ. ಇನ್ನು ಈ ಕ್ಲಬ್ಗಳಿಗೂ ಕೂಡ ಅದೇ ರೋಗ ತಗುಲಿರಂಗೆ ಕಾಣ್ತಾ ಇದೆ. ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ರೇಡ್ ಮಾಡಿದ್ರು ಅಧಿಕಾರಿಗಳು. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, KCA ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಹೀಗೆ 10 ಕಡೆಗೆ. ಈ ಹೆಂಗಿತ್ತು ಇದು? ಈ ಮೇಲೆಲ್ಲ ತಳುಕು ಒಳಗೆಲ್ಲ ಹುಳುಕು ಅಂತಾರಲ್ಲ, ಇದು ಒಳಗೆ ಹುಳುಕು ಮಾತ್ರ ಅಲ್ಲ, ಕೊಳಕು ಕೂಡ. ಇವ್ರು ಏನಂತ ದರಿದ್ರತನ ಬಂದಿದೆ ಹೇಳಿ ಅವರಿಗೆ? ಯಾಕೆಂತ ಕ್ಲಬ್ಗಳು ನಡೆಸ್ತಾರೆ ಇವರು? ಮಾತು ಎತ್ತಿದರೆ ಏನು ಹಂಗೇನೇ ನಮ್ಮಂಥ ಕ್ಲಬ್ಗಳು ಯಾವೂ ಇಲ್ಲ ಅಂತ ನೋಡಿ. ಆ ದರಿದ್ರವಾಗಿ ಹೆಂಗಿದೆ ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಕಿಚನ್ನಲ್ಲಿ ಜಿರಳೆಗಳು ನೋಡಿ, ಆ ಪ್ಲಾಸ್ಟಿಕ್ದಲ್ಲಿ ಕಲಿಸಿರೋದು ನೋಡಿ ಇವ್ರ ಯೋಗ್ಯತೆಗೆ. ಸೆಂಚುರಿ ಕ್ಲಬ್, ಶೇಷಾದ್ರಿ ರಸ್ತೆ, ಯಾವ್ಯಾವ ಕ್ಲಬ್ಗಳ ಮೇಲೆ ದಾಳಿ ಅಂತ. KCA ಕ್ಲಬ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿರುವಂಥ KCA ಕ್ಲಬ್ ಭಾಳ ಪ್ರತಿಷ್ಠಿತ ಕ್ಲಬ್ಗಳಲ್ಲಂತೂ. ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಸೆಂಟ್ ಮಾರ್ಕ್ಸ್ ರೋಡು. ಆ ಬೌರಿಂಗ್ ಕ್ಲಬ್ಬಲ್ಲಿ ಮೆಂಬರ್ ಆಗಬೇಕು ಅಂದರೆ 10-12 ವರ್ಷ ಕಾಯಬೇಕು, ಲಕ್ಷಗಟ್ಟಲೆ ತೆತ್ತಬೇಕು. ಕ್ಯಾಥೋಲಿಕ್ ಕ್ಲಬ್, ಮ್ಯೂಸಿಯಂ ರೋಡಲ್ಲಿರುವಂಥ ಕ್ಯಾಥೋಲಿಕ್ ಕ್ಲಬ್, ಅಲ್ಲೂ ಕೂಡ ದರಿದ್ರವೇ. ಬ್ಯಾಡ್ಮಿಂಟನ್ ಕ್ಲಬ್ ವಸಂತ ನಗರದಲ್ಲಿ, ಟೆನ್ನಿಸ್ ಕ್ಲಬ್ ಕಬ್ಬನ್ ಪಾರ್ಕ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ನ ಕ್ಲಬ್, ಮಲ್ಲೇಶ್ವರಂ ಕ್ಲಬ್. ಇಲ್ಲಿ ಏನು ಗೊತ್ತಾ, ಈ ಇಸ್ಪೀಟ್ ಆಡ್ಕೊಂತ ಕುತ್ಕೊಂಡಿರ್ತಾರೆ, ಎಣ್ಣೆ ಹೊಡೆದು ಬಿಟ್ಟಿರ್ತಾರೆ. ಅವ್ರಿಗೆ ಏನು ಕೊಟ್ಟರು ಗೊತ್ತಾಗಲ್ಲ ತಿನ್ಬೇಕಾರೆ. ನೋಡಿ ಜಿರಳೆಗಳು ಓಡಾಡ್ತಿವೆ ನೋಡಿ ಹೆಂಗನೇ. ನಾಚಿಕೆ ಆಗಬೇಕು ಇವರಿಗೆಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಜಿರಳೆಗಳು ಓಡಾಡ್ತಾ ಇವೆ. ಬನ್ನಿ, ಈ ರೇಡಿಗೆ ಸಂಬಂಧಪಟ್ಟಂಗೆ ಆರೋಗ್ಯ ಸಚಿವರು ಮಾತಾಡಿದ್ದಾರೆ. UT ಖಾದರ್ ಏನು ಹೇಳ್ತಾರೆ ನೋಡೋಣ. ಬೇರೆ ಹೋಟೆಲ್ ಇರಲಿ, ಇವತ್ತು ನಮ್ಮ ಕ್ಯಾಂಟೀನ್ಸ್ ಇರಲಿ, ಸಂಸ್ಥೆಯಲ್ಲಿ ಹಲವಾರು ಕ್ಲಬ್ಗಳು ಕೂಡ ಇವತ್ತು ತಪಾಸಣೆ ಇವತ್ತು ಮಾಡಿದ್ದಾರೆ. ಅದಕ್ಕೆ ಆ ಕ್ಲಬ್ಗೆ ಬರುವಾಗ ಚಪ್ಪಲ್ ಹಾಕಿದಾನ, ಶೂ ಹಾಕಿದಾನ, ಅಥವಾ ಲುಂಗಿ ಇಟ್ಟಿದ್ದಾರೆ, ಅಥವಾ ಸೂಟು ಹಾಕಿದಾನ ಅಂತ ನೋಡೋದಲ್ಲ, ನಿಮ್ಮ ಕಿಚನನ್ನು ಸ್ವಲ್ಪ ನೋಡಬೇಕಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ. ಅದು ಇಂಪಾರ್ಟೆಂಟ್. ಅವರ ಮಾಲೀಕರು ಮತ್ತು ಮ್ಯಾನೇಜರ್ ಮತ್ತು ಸೆಕ್ರೆಟರಿಗಳು ಯಾರಿದ್ದಾರೆ, ಇದನ್ನು ನೋಡೋ ಬದಲು ನಿಮ್ಮ ಕಿಚನನ್ನು ಹೇಗಿದೆ ಅಂತ ನೋಡಿಕೊಳ್ಳಿ. ಅದು ಮೊದಲ ಇವತ್ತು ಆದ್ಯತೆ ಅವರತ್ತೆಲ್ಲ ಕೊಡಬೇಕು. ವಿವಿಧ ಕಡೆ ನಾವು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವ, ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು, ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು, ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಅಸೋಸಿಯೇಷನ್ನವರಿಗೆ ಮತ್ತು ಪ್ರಮುಖರಿಗೆ ಕೂಡ ಒಂದು 3 ದಿವಸದ ಟ್ರೈನಿಂಗ್ ಕೂಡ ನಾವು ಕೊಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು, ಅದು ಕಡ್ಡಾಯವಾಗಿ. ಇದರಲ್ಲಿ ಅವ್ರ ಜೊತೆ ಎಲ್ಲ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತೇವೆ. ಮುಖ್ಯಸ್ಥರಿಗೂ ಕೂಡ, ಮಾಲೀಕರಿಗೂ ಮತ್ತು ಮುಖ್ಯಸ್ಥರಿಗೂ ಕೂಡ ಒಂದು ಸ್ಪಷ್ಟವಾದ ಅಡ್ವೈಸರಿ ನೋಟನ್ನು ಕೂಡ ನಾವು ಕೊಡಲಿಕ್ಕೆ ನಾವಿವತ್ತು ತೀರ್ಮಾನ ಮಾಡಿದ್ದೇವೆ. ಕೆಲವೊಂದು ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಧಿಕಾರಿಗಳಂತಿದ್ದಾರೆ. ಇಲ್ಲಿ ನಮ್ಮಲ್ಲಿ ಇವತ್ತು ಫುಡ್ ಸೇಫ್ಟಿ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಡೆಸಿಗ್ನೇಟ್ ಆಫೀಸರ್ ಆಗಿ ನಮ್ಮ ಕಮಿಷನರ್ ಇದ್ದಾರೆ. ಸೆಂಟ್ರಲ್ನ ಕೆಲವೊಂದು ಕಂಪನಿಗಳಿಗೆ ಸೆಂಟ್ರಲ್ ಪರ್ಮಿಷನ್ ಮತ್ತು ಲೈಸೆನ್ಸ್ ಕೊಡೋ ಕಂಪನಿಗಳಿಗೆ ಸೆಂಟ್ರಲ್ನ ಅಧಿಕಾರಿ ಕೂಡ ಇವತ್ತಿದ್ದಾರೆ. ಅಂಥವ್ರು ಉತ್ತಮವಾದ ಅಧಿಕಾರನ ಆಗಬೇಕಂತೇಳಿ ನಾವಿತ್ತು ಸೆಂಟರ್ನವರಿಗೆ ನಾವಿತ್ತು ಮನವಿ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಮೊನ್ನೆ ಏನು ನಮ್ಮ ಅಧಿಕಾರಿಗಳು ಹೋಗಿ ಒಂದು ಸೋಷಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಆನ್ಲೈನಲ್ಲಿ ಒಂದು ಕಂಪ್ಲೇಂಟ್ ಬಂದ ಕಾರಣ, ಆ ಕಂಪ್ಲೇಂಟ್ನ ಆಧಾರವಾಗಿ ಇವತ್ತು ನಮ್ಮ ಕಮಿಷನರ್ ಮತ್ತು ಇಲಾಖೆಯವರು ತನಿಖೆ ನಡೆಸಿದಾಗ ಫುಡ್ ಐಟಮ್ ಜೊತೆಯಲ್ಲಿ ಪಾಯ್ಸನಸ್ ಫ್ರೂಟು ಕೊಟ್ಟದ್ದು ಕೂಡ ಗಮನಕ್ಕೆ ಬರ್ತದೆ. ಯಾವುದೇ ಕಾಲಕ್ಕೂ ಕೂಡ, ಯಾವುದೇ ಒಂದು ಸಂದರ್ಭಕ್ಕೂ ಕೂಡ ಫುಡ್ ಐಟಮ್ನೊಟ್ಟಿಗೆ ಪಾಯ್ಸನಸ್ ಫ್ರೂಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದರ್ ಕ್ಯಾನಾಟ್ ಬಿ ಎ ಫುಡ್. ಇದರ ಬಗ್ಗೆ 2-3 ಕಂಪನಿಗಳನ್ನು ಇವರು ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಕಡೆ
FSSAIದು ಸ್ಟೇಟಿನ ಒಪ್ಪಿಗೆ ಇದೆ ಅಂತೇಳಿ ಹಾಕಿದ್ರು. ಇನ್ನೊಂದು ಕಡೆ ಸೆಂಟ್ರಲ್ದು FSSAIದು ಸ್ಟಿಕ್ಕರು ಹಾಕಿದ್ದಾರೆ. ಅದಕ್ಕಾಗಿ ಅಂಥವ್ರಿಗೆಲ್ಲ ಕೂಡ ನೋಟಿಸ್ ಕೊಟ್ಟು ಮತ್ತು ಅವರು ಸಮರ್ಪಕವಾದ ಉತ್ತರ ಕೊಡದಿದ್ದ ಕಾರಣ, ಯಾಕೆಂತೇಳಿದರೆ ನಮ್ಮ ಅಧಿಕಾರಿಗಳು ಸಮರ್ಪಕ ಪ್ರಶ್ನೆ ಕೇಳಿದಾಗ ಸೂಕ್ತವಾಗಿ ಅವರು ಉತ್ತರ ಕೊಡಲಿಲ್ಲ. ಯಾಕೆ ಉತ್ತರ ಕೊಟ್ಟಿದ್ದವ್ರಿಗೆ ಎಲ್ಲಿಂದ ಬರ್ತದೆ ಅಲ್ಲಿ ನೋಡಿ ಅವರನ್ನು ಹಿಡಿಬಹುದು. ಕೊಡದಿದ್ದ ಕಾರಣ ಅವ್ರು ಕೊಡುವ ತನಕ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು UT ಖಾದರ್ ಆರೋಗ್ಯ ಸಚಿವರು ಮಾತಾಡ್ತಾ ಇದ್ರು. ಅಂದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ರೇಡ್ ಆಯಿತು, ಏನು ಎತ್ತ, ಯಾಕಂದರೆ ಮೊನ್ನೆ ಸ್ಟಾರ್ ಹೋಟ್ಲ್ಗಳಾಯಿತು, ಈಗ ಕ್ಲಬ್ಗಳ ಸರದಿ. ಈ ಕ್ಲಬ್ಗಳ ಬಗ್ಗೆ ಒಂದಷ್ಟು ಸಂಗತಿಗಳನ್ನ ಹೇಳಬೇಕು. ದೊಡ್ಡ ರಾದ್ಧಾಂತಗಳಾಗಿದೆ ಹಿಂದೆಲ್ಲ. ಅದಕ್ಕೆ UT ಖಾದರ್ ಅವ್ರನ್ನ ನಾವು ಮೆಚ್ಚುವಂಥದ್ದು ಯಾಕೆ ಅಂತಂದರೆ ಇದಕ್ಕೆ ನೋಡಿ, ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ನೀವು ಯಾವ ಡ್ರೆಸ್ ಹಾಕ್ಕೊಂಬಂದ್ರಿ, ನೀವು ಯಾವ ಪ್ಯಾಂಟ್ ಹಾಕ್ಕೊಂಬಂದ್ರಿ, ನೀವು ಯಾವ ಶೂ ಹಾಕ್ಕೊಂಬಂದ್ರಿ, ನೀವು ಯಾವ ಚಪ್ಪಲಿ ಹಾಕ್ಕೊಂಬಂದ್ರಿ, ನೀವು ಅವ್ರನ್ನೊಳಗಡೆ ಬಿಡಲ್ಲ, ಇವ್ರನ್ನೊಳಗಡೆ ಬಿಡಲ್ಲ, ಅದನ್ನೆಲ್ಲ ಒಳಗಡೆ ಏನಿದೆ ನಿಮ್ಮಲ್ಲಿ ಲೋಪಗಳೇನಿದೆ ಅದನ್ನು ನೋಡಿ ಅಂದರು ಖಾದರ್. ಕರೆಕ್ಟ್. ಕೆಲವೊಂದು ಕ್ಲಬ್ಗಳದ್ದು ಅತಿಯೋ ಏನವರು ಬ್ರಿಟಿಷರ ಪಡಿಯಚ್ಚುಗಳು, ಅವ್ರ ಸಂತಾನ ಅನ್ನೋ ರೀತಿಯಲ್ಲಿ ಆಡ್ತಾರೆ. ಏನು ಈ ಪಂಚಗಿಂಚೆ ಉಟ್ಕೊಂಡು ಹೋಗಬಾರ್ದಂತೆ. ದೇವೇಗೌಡರು ಹೋದರೆ ನೀವು ಬಿಡಲ್ಲ ಅಂತೀರಾ? ಹಾಗಾದರೆ ನನ್ನ ಪ್ರಶ್ನೆ, ಸಿದ್ದರಾಮಯ್ಯನವ್ರು ಹೋದ್ರಪ್ಪ ಆ ಕ್ಲಬ್ಬಿಗೆ, ಬಿಡಲ್ಲ ಅಂತೀರಾ? ನಿಮ್ಮ ಹುಚ್ಚಾಟಗಳಿದಾವಲ್ಲ ಇವು ಈ ತಮಿಳ್ನಾಡು ಕೇರಳದಲ್ಲಿ ನಡೆಯುತ್ತಾ ಕಪಾಳಕ್ಕೆ ಹೊಡಿತಾರೆ ನಿಮಗೆ. ಆ ರೀತಿ ಏನಾದರೂ ಹೇಳಿದ್ರೆ ಇಲ್ಲಿ ಮಾತ್ರ ನಿಮ್ಮ ಹುಚ್ಚಾಟ. ಸದ್ಯ ನೀವು ಯಾವ ಬನೀನು ಹಾಕ್ಕೊಂಬಂದಿರಿ, ಯಾವ ಚಡ್ಡಿ ಹಾಕ್ಕೊಂಬಂದಿರಿ ಅನ್ನೋದೊಂದು ಕೇಳಲ್ಲ ಅಷ್ಟೇ. ಕೆಲವು ಸಂದರ್ಭಗಳಲ್ಲಿ ನೀವೇನಾದ್ರು ಚಪ್ಪಲಿ ಹಾಕ್ಕೊಂಡು ಹೋದರೆ ಅನಿವಾರ್ಯವಾಗಿ ನೀವು ಒಳಗಡೆ ಹೋಗಲೇಬೇಕು ಅಂತಂದರೆ ನಿಮ್ಮ ಚಪ್ಪಲಿನ ಕಳಚಿಟ್ಟು ಅಲ್ಲಿ ಅವ್ರು ಯಾವುದೋ ಕೊಡ್ತಾರೆ, ಅದನ್ನು ಸಿಗಿಸ್ಕೊಂಡು ಹೋಗಬೇಕು. ಇಂಥದ್ದು ಒಳಗಡೆಗೆ ದರಿದ್ರತನ, ರೋಗ, ಜಿರಳೆಗಳು ಓಡಾಡ್ತಿವೆ ಹಂಗನೇ. ಹೊರಗೆಲ್ಲ ತಳುಕು, ಒಳಗೆಲ್ಲ ಹುಳುಕು ಮತ್ತು ಕೊಳಕು ಕ್ಲಬ್ಗಳು. ಏನು ಕೆಲವೊಂದು ಕ್ಲಬ್ಗಳು ನೋಡಬೇಕಪ್ಪ, ಇವರು ಈ 10-12 ಅಡಿ ಕಾಂಪೌಂಡ್ ಕಟ್ಟಿರ್ತಾರೆ, ಯಾರೂ ಒಳಗಡೆ ಬರೋಂಗಿಲ್ಲ. ಒಳಗಡೆ ಏನೇನು ನಡೆಯುತ್ತೋ ಪರಮಾತ್ಮನಿಗೆ ಗೊತ್ತು, ಆಯಿತಾ? ಒಂದು ಲೆಕ್ಕದಲ್ಲಿ ಮೋಜಿನ ತಾಣಗಳು ಇವೆಲ್ಲವೂ ಕೂಡ. ಇವ್ರ ಯೋಗ್ಯತೆಗೆ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಇವರಿಗೆ. ಏನು ದೊಡ್ಡದಾಗಿ ಏನು ಗೊತ್ತಾ, ಬಿಡಿ, ನಾವೇನು ಭಾಳ ವಿದೇಶದ ಕ್ಲಬ್ಗಳೇನೋ ಅನ್ನಂಗೆ ಆಡ್ತಾರೆ. ಈ ಕ್ಲಬ್ಗಳ ಯೋಗ್ಯತೆ ನೋಡಿ ಹೆಂಗಿದೆ ಅಂತೇಳಿ ಅಂತ ನಾಚಿಕೆ ಆಗಬೇಕು ನಿಮಗೆಲ್ಲ. ನಿಮ್ಮ ಯೋಗ್ಯತೆಗೆ ನೆಟ್ಟಗೊಂದು ಆಹಾರ ಕೊಡೋಕ್ಕಾಗಲ್ಲ ನಿಮಗೆ, ನಿಮಗೊಂದು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ನಿಮಗೆ. ಹೊರಗಡೆ ಡ್ರೆಸ್ ನೋಡ್ತೀರಿ, ಜನರ ಅಟೈರ್ ನೋಡ್ತೀರಿ ನೀವು ಹೆಂಗಿದೆ ಏನು ಎತ್ತ ಅಂತ. ನಿಮ್ಮ ಯೋಗ್ಯತೆಗೆ ನೆಟ್ಟಿಗೆ ಮೇಂಟೈನ್ ಮಾಡೋದು ಕಲ್ತ್ಕೊಳ್ಳಿ ಫಸ್ಟು.